ಈ ವಿಡಿಯೋದಲ್ಲಿ ಶ್ರಾವಣ ಮಾಸದ ಕಥೆಯನ್ನು, ಅದನ್ನು ಏಕೆ ಆಚರಿಸಲಾಗುತ್ತೆ ಮತ್ತು ಅದರ ಹಿಂದಿನ ಪುರಾಣಿಕ ಮತ್ತು ಧಾರ್ಮಿಕತೆಯನ್ನು ನಾನು ಇವತ್ತಿನ ದಿವಸ ವಿವರಣೆ ಮಾಡ್ತೇನೆ. ವಿಡಿಯೋವು ತುಂಬ ಚಿತ್ರಮಯವಾಗಿ ಸಂಗ್ರಹಿತವಾಗಿರುತ್ತೆ. ಇದು ನಿಮಗೆಲ್ಲ ಹಬ್ಬದ ಆನಂದವನ್ನು ಅನುಭವಿಸಲು ಸಹಾಯ ಮಾಡುತ್ತೆ. ಅದಕ್ಕೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೇತನ್ ಸಿ ಎ. ನಮಗೆ ಎಲ್ಲರಿಗೂ ಗೊತ್ತಿರುವಂತೆ ಶ್ರಾವಣ ಮಾಸವು ಪವಿತ್ರ ಮಾಸವೆಂದೇ ಹೇಳಲ್ಪಡುತ್ತೆ. ಇಂದು ನಾವು ಶ್ರಾವಣ ಮಾಸದ ಕತೆ ಮತ್ತು ಈ ಮಾಸವನ್ನು ಏಕೆ ಆಚರಿಸುತ್ತೇವೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲು ಶ್ರಾವಣ ಮಾಸದ ಪೌರಾಣಿಕ ಕಥೆಯನ್ನು ತಿಳ್ಕೊಳ್ಳೋಣ. ಪುರಾಣಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಸಮುದ್ರ ಮಂಥನದ ಸಂದರ್ಭವಾಗಿತ್ತು. ದೇವತೆಗಳು ದಾನವರು ಕ್ಷೀರಸಾಗರವನ್ನು ಮಣಿಸುವಾಗ ವಿಷ ಉದ್ಭವವಾಗುತ್ತೆ. ಈ ವಿಷ ಎಷ್ಟು ಪ್ರಭಾವಶಾಲಿಯಾಗಿತ್ತಪ್ಪ ಅಂತಂದರೆ ಅದು ಮೃತ್ಯುಪಾಶವೇ ಆಗಿರುತ್ತಂತೆ. ಆ ಸಮಯದಲ್ಲಿ ಶಿವನು ಲೋಕವನ್ನು ಕಾಪಾಡುವುದಕ್ಕಾಗಿ ಅದನ್ನು ಕುಡಿದು ತನ್ನ ಗಂಟಲಲ್ಲೇ ಶೇಖರಿಸಿಕೊಂಡಿರ್ತಾರಂತೆ. ಇದರಿಂದಾಗಿ ಅವರ ಹೆಸರು ನೀಲಕಂಠ ಎಂದಾಗಿಯೂ ಕರೆಯಲಾಗುತ್ತೆ. ಮತ್ತು ಶಿವನು ತಮ್ಮ ಮುಡಿಯಲ್ಲಿ ಚಂದ್ರನನ್ನ ಧರಿಸಿರುವುದಕ್ಕೆ ಕಾರಣ ತಮ್ಮನ್ನ ವಿಷದಿಂದ ಕಾಪಾಡಿಕೊಳ್ಳಲು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತೆ. ಶ್ರಾವಣ ಮಾಸದ ಧಾರ್ಮಿಕ ಆಚರಣೆಗಳು ಹೇಗಿರ್ತವಪ್ಪ ಅಂತಂದ್ರೆ, ಶ್ರಾವಣ ಮಾಸದಲ್ಲಿ ಸೋಮವಾರದ ದಿನವನ್ನ ಶ್ರಾವಣ ಸೋಮವಾರ ಎಂದೇ ಕರೀತಾರೆ. ಈ ದಿನ ಶಿವನಿಗೆ ವಿಶೇಷವಾದ ಪೂಜೆಯನ್ನ ಮಾಡಲಾಗುತ್ತೆ. ಭಕ್ತರು ಉಪವಾಸವಿರ್ತಾರೆ ಮತ್ತು ಶಿವನನ್ನ ಆರಾಧನೆ ಕೂಡ ಮಾಡ್ತಾರೆ. ಅದಲ್ಲದೆ ಈ ಶ್ರಾವಣ ಮಾಸದಲ್ಲಿ ಆಚರಿಸುವ ಇತರ ಹಬ್ಬಗಳು ಯಾವ್ಯಾವ ಅಂತ ನಾವು ತಿಳ್ಕೊಳ್ಳೋಣ. ನವ ಕನ್ನಡತಿ ಹಬ್ಬ ಎಂದು. ಈ ಹಬ್ಬದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಮನೆಯು ಸೇರಿದಂತೆ ಸ್ತ್ರೀಯರಿಗಾಗಿ ವಿಶೇಷ ಪೂಜೆ ಪುನಸ್ಕಾರ್ಯಗಳನ್ನ ನೆರವೇರಿಸಲಾಗುತ್ತೆ. ಅದಲ್ಲದೆ ನಾಗರ ಪಂಚಮಿ ಹಬ್ಬವೂ ಕೂಡ ಈ ಶ್ರಾವಣ ಮಾಸದಲ್ಲೇ ಬರುತ್ತೆ. ಈ ಹಬ್ಬದ ಬಗ್ಗೆ ನಿಮಗೆಲ್ಲರಿಗೂ ತಿಳಿದೇ ಇರುತ್ತೆ. ಏನಪ್ಪಾ ಅಂತಂದ್ರೆ, ನಾಗ ದೇವತೆಗಳಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಈ ನಾಗರ ಪಂಚಮಿ ಹಬ್ಬದಂದು ಮಾಡಲಾಗುತ್ತೆ. ಅದಲ್ಲದೆ ಕೃಷ್ಣ ಜನ್ಮಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಶ್ರೀಕೃಷ್ಣನ ಜನ್ಮದಿನ. ಈ ಹಬ್ಬವನ್ನ ಶ್ರಾವಣ ಮಾಸದಲ್ಲಿ ಅಥವಾ ಭಾದ್ರಪದ ಮಾಸದಲ್ಲಿ ಕರಾಳ 15 ದಿನಗಳು ಅಂದರೆ ಕೃಷ್ಣ ಪಕ್ಷದ 8ನೇ ದಿನ ಅಂದರೆ ಅಷ್ಟಮಿ ಎಂದು ಆಚರಿಸಲಾಗುತ್ತೆ. ಅದಲ್ಲದೆ ರಕ್ಷಾ ಬಂಧನವು ಕೂಡ ಈ ಶ್ರಾವಣ ಮಾಸದಲ್ಲೇ ಬರುವುದು. ಇದು ಶ್ರಾವಣ ಮಾಸದ ಧಾರ್ಮಿಕ ಆಚರಣೆಯಾದರೆ, ಈಗ ನಾವು ಆ ಆಚರಣೆಯ ಮಹತ್ವವನ್ನು ಮೊದಲು ತಿಳ್ಕೊಳ್ಳೋಣ. ಇಡೀ ಭಾರತ ಉಪಖಂಡಕ್ಕೆ ಶ್ರಾವಣ ಮಾಸವು ಬಹಳ ಮಹತ್ವದ್ದಾಗಿದೆ. ಏಕೆಂದರೆ ಇದು ನೈಋತ್ಯ ಮಾನ್ಸೂನ್ ಆಗಮನದೊಂದಿಗೆ ಸಂಪರ್ಕ ಹೊಂದಿದೆ. ಅನೇಕ ಹಿಂದೂಗಳಿಗೆ ಶ್ರಾವಣ ಮಾಸವು ಉಪವಾಸದ ತಿಂಗಳು. ಅನೇಕ ಹಿಂದೂಗಳು ಪ್ರತಿ ಸೋಮವಾರ ಶಿವನಿಗೆ ಅಥವಾ ಪ್ರತಿ ಮಂಗಳವಾರ ಮಾತೆ ಪಾರ್ವತಿ ದೇವಿಗೆ ಉಪವಾಸವನ್ನ ಮಾಡ್ತಾರೆ. ಈ ಪವಿತ್ರ ತಿಂಗಳು ನಮ್ಮ ಹಿಂದೂ ಧರ್ಮದ ಪ್ರಮುಖ ದೇವತೆಗಳಿಗೆ ಒಬ್ಬರಾದ ಭಗವಂತ ಶಿವರಿಗೆ ಸಮರ್ಪಿತವಾಗಿದೆ. ಭಗವಂತನ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯಲು ಭಕ್ತರು ಈ ಸಮಯದಲ್ಲಿ ವಿವಿಧ ಆಚರಣೆಗಳನ್ನು ಆಚರಣೆ ಮಾಡ್ತಾರೆ. ಈ ತಿಂಗಳ ಮಂಗಳವಾರದಂದು ಉಪವಾಸವನ್ನು ಸ್ಥಳೀಯವಾಗಿ ಮಂಗಳ ಗೌರಿ ವ್ರತ ಎಂದೇ ಕರೆಯಲಾಗುತ್ತೆ. ಈ ರೀತಿ ಶ್ರಾವಣ ಮಾಸವು ನಮಗೆ ಧಾರ್ಮಿಕ ಕಥೆಯ ಮೂಲಕ ಸನ್ಮಾರ್ಗದಲ್ಲಿ ನಡೆದು ಹೊರಡುವ ಹಾದಿಯನ್ನ ತೋರಿಸುತ್ತೆ. ಈ ಹಬ್ಬವು ನಮ್ಮ ಹೃದಯಗಳಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸನ್ಮಾರ್ಗವನ್ನ ತುಂಬುತ್ತೆ. ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ. ಇದೇ ತರಹದ ಇಂಟ್ರೆಸ್ಟಿಂಗ್ ಸುದ್ದಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಧನ್ಯವಾದಗಳು.